ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕೋ ವಿಜ್ಞಾನವಿಮಲಂ ಶಾಂತಂ ಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗ. ಅದರಲ್ಲಿ 3ನೇ ಶ್ಲೋಕ. ವ್ಯೋಮಾಂ ಅಜಂ ಅನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥೇಷು ಸರ್ವಪಾಪೈಃ ಪ್ರಮುಚ್ಯತೆ. ಪರಮಾತ್ಮನನ್ನು ತಿಳಿದುಕೊಂಡರೆ ಏನು ಪ್ರಯೋಜನ, ಅದರಿಂದೇನು ಫಲ ಇದೆ ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ. ಸ್ವಜ್ಞಾನಾತ್ ಮೋಕ್ಷಾಖ್ಯ ಮಹಿಮಾನಂ ಚಾಹ. ತನ್ನ ಜ್ಞಾನದಿಂದ, ತನ್ನ ಜ್ಞಾನವನ್ನು ಯಾರು ಗಳಿಸ್ತಾರೋ ಅವರಿಗೆ ಮೋಕ್ಷ ಇದೆ. ಈ ಸಂಸಾರಗಳಿಂದ, ಈ ಪಾಪಗಳಿಂದ, ಎಲ್ಲ ಪಾಪಗಳಿಂದ ಅವನಿಗೆ ಬಿಡುಗಡೆ ಇದೆ, ಮೋಕ್ಷವೆಂಬ ಪ್ರಯೋಜನ ಇದೆ ಎಂಬುದನ್ನು ಹೇಳಿಕೊಟ್ಟಿದ್ದಾನೆ ಈ ಶ್ಲೋಕದಲ್ಲಿ ಅಂತ ಗೀತಾವಿವೃತ್ತಿಯಲ್ಲಿ ಅವತರಣಿಕೆಯನ್ನು ನೀಡಿದ್ದಾರೆ. ಸ್ವಜ್ಞಾನಾತ್ ಮೋಕ್ಷಾಖ್ಯ ಮಹಿಮಾನಂಚ ಆಹ. ತನ್ನನ್ನು ತಿಳ್ಕೊಳ್ಳೋದ್ರಿಂದ ಮೋಕ್ಷವೆಂಬ ಮಹಿಮೆ, ಮೋಕ್ಷ ಪ್ರಾಪ್ತಿ, ಇದು ಪರಮಾತ್ಮನ ಮಹಿಮೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಹ ಅಧಿಕಾರಿ ಅಜಂ, ಯಾವ ಅಧಿಕಾರಿಯೋ ಅಜಂ, ಅಜಂ ಅಂದರೆ ಉತ್ಪತ್ತಿಹೀನಂ ಅಂತ, ಉತ್ಪತ್ತಿರಹಿತ, ಜನನ ಇಲ್ಲದವ. ಪರಮಾತ್ಮ ಜನನ ಇಲ್ಲದವ. ಮತ್ತು ಅನಾದಿ, ಅನಾದಿಂ, ಅನಾದಿ ಅಂದ್ರೇನು? ಅನಶ್ಚಾಸೌ ಆದಿಶ್ಚ ಅನಾದಿ ತಂ. ಅನಶ್ಚಾಸೌ ಆದಿಶ್ಚ ಕರ್ಮಧಾರೆ ಸಮಾಸ ಮಾಡಬೇಕು. ಅನುಧಾತುವಿಗೆ ಅನತಿ ಅಂದರೆ ಪ್ರವೃತ್ತಿ ಮಾಡ್ತಾನೆ ಅಂತ ಅರ್ಥ. ಈ ಅನುಧಾತುವಿಗೆ ಅಂತರ್ನೀತ ನ್ಯರ್ಥದಲ್ಲಿ ಪಚಾದ್ಯಚು ಎಂಬ ಸೂತ್ರದಿಂದ ಅಚ ಪ್ರತ್ಯಯ ಬರ್ತದೆ. ಅನಾದಿಂ ಅನಶ್ಚಾಸೌ ಆದಿಶ್ಚ ತಂ ಸರ್ವಚೇಷ್ಟಕಂ ಕಾರಣಭೂತಂಚ. ಅನಾದಿ ಅಂದರೆ ಏನು ಅಂದರೆ ಅನಚೇಷ್ಟಾಯಾಮ್ ಧಾತು ಅಂದರೆ ಪ್ರವೃತ್ತಿ ಮಾಡುವವ ಅಂತ ಅರ್ಥ. ಆದರೆ ಈ ಅನ್ನಧಾತುವಿಗೆ ಅಂತರ್ನೀತ ನ್ಯರ್ಥಾರ್ಥವನ್ನು ಇಟ್ಟುಕೊಂಡಾಗ ಪ್ರವೃತ್ತಿ ಮಾಡ್ತಾನೆ, ಪ್ರವೃತ್ತಿ ಮಾಡುವಂತೆಯೂ ಮಾಡ್ತಾನೆ ಅಂತ ಅರ್ಥ. ಅದಕ್ಕೆ ನಿಚ್ಚ ಪ್ರತ್ಯಯಕ್ಕೆ ನಿಜವಾಗಿಯೂ ಅನುಧಾತುವಿಗೆ ಚೇಷ್ಟೆ ಅಂತ ಅರ್ಥ. ಅನಚೇಷ್ಟಾಯಾಮ್, ಪ್ರವೃತ್ತಿ ಮಾಡ್ತಾನೆ ಅಂತ. ಆ ಅನ ಅಂದರೆ ಎಲ್ಲರಲ್ಲಿಯೂ ಪ್ರವೃತ್ತಿಯನ್ನುಂಟು ಮಾಡುವವ ಅಂತ ಅರ್ಥ. ಆದಿ ಅಂದರೆ ಎಲ್ಲದಕ್ಕೂ ಕಾರಣ. ಹಾಗಾದರೆ ಅನಾದಿ ಅಂದರೆ ಅವನು ಸರ್ವಚೇಷ್ಟಕ ಮತ್ತು ಸರ್ವಕಾರಣ ಅಂತ. ಇಲ್ಲಿ ಅನ ಅಂದರೆ ಪ್ರವೃತ್ತಿ ಮಾಡ್ತಾನೆ ಅಂತ ಅರ್ಥ. ಪ್ರವೃತ್ತಿ
ಪ್ರವೃತ್ತಿಯನ್ನು ಮಾಡುವಂತೆ ಮಾಡ್ತಾನೆ, ಅರ್ಥಾತ್ ಎಲ್ಲರಿಗೂ ಚೇಷ್ಟಕನಾಗಿದ್ದಾನೆ ಎಂಬ ಅರ್ಥ ಹೇಗೆ ಬರುತ್ತೆ ಅಂದರೆ, ಅದಕ್ಕೆ ಚೇಷ್ಟಕ ಅಂತ ಅರ್ಥ ಹೇಗೆ ಬರುತ್ತೆ ಅಂದರೆ, ಅನಿತೇಹೇ ಅಂತರ್ನೀತರ್ನ್ಯರ್ಥಾತ್ ಪಚಾದ್ಯಚ್. ನಿಚ ಪ್ರತ್ಯಯ, ನಿಚ ಪ್ರತ್ಯಯದ ಅರ್ಥವನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವುದು ಅಂತ ಅರ್ಥ. ನಿಚ ಪ್ರತ್ಯಯದ ಅರ್ಥವನ್ನು ತನ್ನಲ್ಲಿ ಅಡಗಿಸಿಕೊಳ್ಳುವುದು. ನಿಚ ಪ್ರತ್ಯಯದ ಅರ್ಥ ಏನು? ಅದು ಪ್ರೇರಣೆ ಅಂತ ಅರ್ಥ. ಆ ನಿಚ ಪ್ರತ್ಯಯದ ಅರ್ಥವನ್ನು ತನ್ನಲ್ಲಿ ಅಡಗಿಸಿಕೊಂಡಿರತಕ್ಕಂತಹ ಪ್ರವೃತ್ತಿ ಎಂಬ ಅರ್ಥ ಕೊಡ್ತಕ್ಕಂಥ ಧಾತುವಿಗೆ ಪಚಾದ್ಯಚ ಸೂತ್ರದಿಂದ ಅಚ ಪ್ರತ್ಯಯ ಬಂದಾಗ ಅನ ಅಂತ ಆಗತ್ತೆ. ಅನ ಅಂದರೆ ಪ್ರವೃತ್ತಿ ಮಾಡ್ತಾನೆ ಅಂತ ಮಾತ್ರ ಅಲ್ಲ, ಪ್ರವೃತ್ತಿಯನ್ನು ಉಂಟು ಮಾಡುವವ ಅಂತಲೂ ಅರ್ಥ ಬರುತ್ತೆ. ಪ್ರವೃತ್ತಿಯನ್ನುಂಟು ಮಾಡುವವ. ಇನ್ನು ಆದಿ ಶಬ್ದಕ್ಕೆ ಕಾರಣ ಅಂತ ಅರ್ಥ ಇದೆ. ಆದ್ದರಿಂದ ಅನಾದಿ ಅಂದರೆ ಅನಶ್ಚಾಸವ್ ಆದಿಶ್ಚ ಅನಾದಿಹಿ ಅಂದರೆ ಎಲ್ಲರಿಗೂ ಚೇಷ್ಟಕನಾಗಿದ್ದಾನೆ ಹಾಗೂ ಎಲ್ಲದಕ್ಕೂ ಕಾರಣನಾಗಿದ್ದಾನೆ ಎಂಬುದು ಅನಾದಿ ಶಬ್ದದ ಅರ್ಥ. ಅಥವಾ ಅನಸ್ಯ ಆದಿಹಿ ಅನಾದಿಹಿ ಅಂತ ಮಾಡಬಹುದು ಅಂತಾರೆ. ಅನಸ್ಯ ಆದಿಹಿ, ಅನಸ್ಯ ಅಂದರೆ ಮುಖ್ಯ ಪ್ರಾಣಸ್ಯ, ಆದಿಹಿ ಮುಖ್ಯ ಪ್ರಾಣನಿಗೆ ಕಾರಣನಾಗಿದ್ದಾನೆ ಅಂತ. ಮುಖ್ಯ ಪ್ರಾಣದೇವರಿಗೆ ಸರ್ವಚೇಷ್ಟಕರಾಗಿರ್ತಕ್ಕಂತಹವರು ಮುಖ್ಯ ಪ್ರಾಣದೇವರು. ಅನ ಅಂದರೆ ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣದೇವರಿಗೆ, ಸರ್ವಚೇಷ್ಟಕರೆನಿಸತಕ್ಕಂತಹ ಮುಖ್ಯ ಪ್ರಾಣದೇವರಿಗೆ ಆದಿಂ ಕಾರಣನಾಗಿದ್ದಾನೆ. ಹೀಗೆ ಯಾವನು ತಿಳ್ಕೊಳ್ತಾನೋ ಅಂತ ಅರ್ಥ. ಅನಾದಿಂ ಎಲ್ಲದಕ್ಕೂ ಕಾರಣ ಅಂತ ಯಾರು ತಿಳ್ಕೊಳ್ತಾರೋ, ಯಾರು ನನ್ನನ್ನು ತಿಳ್ಕೊಳ್ತಾರೋ, ಲೋಕಾನಾಂ ಮಹಾಸ್ವಾಮಿನಂ ಮಾಂ ವೇತ್ತಿ ಜಾನಾತಿ. ಈ ಪ್ರಪಂಚದಲ್ಲಿ ಎಲ್ಲ ಲೋಕಕ್ಕೂ ಕೂಡ ನಾನೇ ಮಹಾಸ್ವಾಮಿ ಎಂಬುದಾಗಿ ನನ್ನನ್ನು ಯಾರು ತಿಳ್ಕೊಳ್ತಾರೋ ಅಂತಹ ಅಧಿಕಾರಿಯು ಮರ್ತೇಷು ಅಸಮ್ಮೂಢ, ಮಾನವರಲ್ಲಿ ಅಸಮ್ಮೂಢನಾಗಿ ಅಂದರೆ ಸಮೋಹಹೀನ ಅಂತ ಅರ್ಥ. ಸಮೋಹರಹಿತನಾಗಿ ಅರ್ಥಾತ್ ಭ್ರಾಂತಿರಹಿತನಾಗಿ ಅವನು ಎಲ್ಲ ಪಾಪಗಳಿಂದ ಸರ್ವ ಪಾಪೈಹಿ ಪ್ರಮುಚ್ಯತೆ, ಎಲ್ಲ ಪಾಪಗಳಿಂದಲೂ ಅವನು ಮುಕ್ತನಾಗ್ತಾನೆ. ಹಾಗಾದರೆ ಪರಮಾತ್ಮನನ್ನು ಈ ತರಹ ಚಿಂತನೆ ಮಾಡಿದರೆ, ಪರಮಾತ್ಮನ ಈ ಮಹಿಮೆಯನ್ನು ಅರಿತುಕೊಂಡರೆ, ಪರಮಾತ್ಮ ಅವನಿಗೆ ಉತ್ಪತ್ತಿ ಇಲ್ಲ, ಅವನು ಎಲ್ಲರನ್ನೂ ಪ್ರೇರಣೆ ಮಾಡತಕ್ಕಂಥವ, ಎಲ್ಲರಿಗೂ ಆದಿಯಾಗಿದ್ದಾನೆ, ಆದಿ ಕಾರಣನಾಗಿದ್ದಾನೆ, ಅಥವಾ ಮುಖ್ಯ ಪ್ರಾಣದೇವರಿಗೆ ಅವನು ಕಾರಣನಾಗಿದ್ದಾನೆ ಅಂತ ಈ ರೀತಿಯಾಗಿ ಯಾರು ತಿಳ್ಕೊಳ್ತಾರೋ ಅಂಥವರ ಎಲ್ಲ ಪಾಪ ಪರಿಹಾರ ಆಗತ್ತೆ ಎಂಬುದು ಈ ಶ್ಲೋಕದ ಅಭಿಪ್ರಾಯ. ಇನ್ನೊಂದು ಹೇಳಿದ ಅಲ್ಲಿ ಹಿಂದೆ ಏನು, ಬುದ್ಧ್ಯಾದಿಗಳನ್ನು ನಾನೇ ಕೊಡ್ತಕ್ಕಂಥವನು ಅಂತ. ಅಹಮಾದಿರಿಹಿ ದೇವಾನಾಂ ಅಲ್ಲಿ ನಾನೇ ಎಲ್ಲದಕ್ಕೂ ಆದಿ ಅಂತ ಹೇಳೋ ಮೂಲಕವಾಗಿ ಎಲ್ಲಕ್ಕೂ ಕಾರಣ ಅಂತ ಹೇಳಿ ಅಲ್ಲಿ ಈ ಬುದ್ಧ್ಯಾದಿಗಳಿಗೆ ಮತ್ತು ಮಹರ್ಷಿ ಮೊದಲಾದವರಿಗೆ ಸಾಮರ್ಥ್ಯ ಅತಿಶಯವನ್ನು ನಾನೇ ತಂದುಕೊಡ್ತಕ್ಕಂಥವನು ಅಂತ ಹಿಂದಿನ ಶ್ಲೋಕದಲ್ಲಿ ಆ ವಿಚಾರ ಬಂತು. ಅದನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ. ಎಲ್ಲ ಜೀವರಿಗೂ ಕೂಡ ಬುದ್ಧಿಯಾದಿಗಳಿಂದ ಕೊಡ್ತಕ್ಕಂಥವನು ಅವನೇ ಆಗಿದ್ದಾನೆ. ಅದರಿಂದ ಆ ಪರಮಾತ್ಮನಲ್ಲಿಯೇ ನಾವು ಬುದ್ಧಿ ಕೊಡುವಂತೆ ಕೇಳಬೇಕು. ಧಿಯೋ ಯೋನ ಪ್ರಚೋದಯಾತ್, ಆ ಪರಮಾತ್ಮಲ್ಲೇ ಕೇಳಬೇಕು. ಯಾಕೆ ಅವನೇ ಕೊಡ್ತಕ್ಕಂಥವನು. ಜೀವರಿಗೆ ಬುದ್ಧಿಯಾದಿಗಳನ್ನು, ಬುದ್ಧಿ, ಜ್ಞಾನ, ಅಸಮ್ಮೋಹ, ಕ್ಷಮ, ಅಸತ್ಯ, ದಮ, ಶಮ, ಸುಖ, ದುಃಖ, ಭವೋ ಭಾವ, ಭಯಂ ಚ ಅಭಯಮೇವ ಚ, ಈ ಎಲ್ಲವನ್ನೂ ಕೂಡ ಆ ಪರಮಾತ್ಮನೇ ಕೊಡ್ತಕ್ಕಂಥವನು ಎಂಬ ವಿಚಾರವನ್ನು ಈ 4ನೇ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ. ಬುದ್ಧಿರ್ಜ್ಞಾನಂ ಅಸಮ್ಮೋಹ, ಕ್ಷಮಾ ಸತ್ಯಂ ದಮಃ ಶಮಃ, ಸುಖಂ ದುಃಖಂ ಭವೋ ಭಾವಃ,
ಭಯಂಚ ಅಭಯಮೇವ ಚ. ಬುದ್ಧಿ, ಇದಕ್ಕೆ ಅವತರಣಿಕೆಯನ್ನು ಕೊಡ್ತಾರೆ ರಾಯರು. ಮುಕ್ತಿ ಹೇತು ಜ್ಞಾನ ವಿಷಯತ್ವ ಮಹಿಮಾನ ಮುಕ್ತ. ಮುಕ್ತಿಯೇ ಕಾರಣವಾಗಿರುತ್ತದ್ದು ಯಾವುದು? ಜ್ಞಾನ ವಿಷಯತ್ವ ಮಹಿಮಾ. ಪರಮಾತ್ಮನ ತಿಳ್ಕೊಂಡ್ರೆ ಮೋಕ್ಷ ಸಿಗತ್ತೆ ಅಂತ, ಎಲ್ಲ ಪಾಪಗಳಿಂದ ಬಿಡುಗಡೆ ಆಗತ್ತೆ ಎಂಬುದನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿ, ಈಗ ಈ ಶ್ಲೋಕದಲ್ಲಿ ಬುದ್ಧ್ಯಾದಿ ಪ್ರದತ್ವ ಮಹಿಮಾನಂ, ಎಲ್ಲರಿಗೂ ಬುದ್ಧ್ಯಾದಿ ಕೊಡ್ತಕ್ಕಂಥವನು ಅವನೇ. ಈ ಬುದ್ಧ್ಯಾದಿ ಪ್ರದತ್ವ ಮಹಿಮೆಯನ್ನು ಹೇಳಿ ಹೊರಟಿದ್ದಾನೆ ಬುದ್ಧಿ ಈ ಶ್ಲೋಕದಿಂದ. ಯದ್ವಾ ಅಥವಾ ಅಹಮಾದಿರ್ಹಿ ದೇವಾನಾಂ ಇತಿ ದೇವಾದ್ಯುಪಲಕ್ಷಿತ. ಅಹಮಾದಿರ್ಹಿ ದೇವಾನಾಂ, ದೇವತೆಗಳಂದರೆ ಅಲ್ಲಿ ಉಪಲಕ್ಷಣೆಯ ಎಲ್ಲರನ್ನು ಇಟ್ಕೊಂಡದ್ದು, ಎಲ್ಲರಿಗೂ ಅವನು ಕಾರಣನಾಗಿದ್ದಾನೆ. ಅಹಮಾದಿರ್ಹಿ ದೇವಾನಾಂ ಎಂಬ ಶ್ಲೋಕದಲ್ಲಿ ಎಲ್ಲರಿಗೂ ಅವನು ಕಾರಣನಾಗಿದ್ದಾನೆ ಎಂಬುದನ್ನು ಅವನೇ ಹೇಳಿದ್ದಾನೆ ಪರಮಾತ್ಮ. ಸ್ವಸ್ಯ ಉಕ್ತಂ ತತ್ರ ಕೇಶಾಂಚಿತ್ ಬುದ್ಧ್ಯಾದೀನಾಂ ಮಹರ್ಷಿದೀನಾಂ ಚ. ಅಲ್ಲಿ ಕೆಲವರಿಗೆ ಬುದ್ಧ್ಯಾದಿಗಳನ್ನು ಮತ್ತು ಬುದ್ಧ್ಯಾದಿಗಳನ್ನು ಮತ್ತು ಮಹರ್ಷಿ ಮೊದಲಾದವರಿಗೆ ಈ ಕಾರಣನಾಗಿರುವಂಥದ್ದು ತಾನೇ ಎಂಬ ವಿಚಾರವನ್ನು ಅಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದ ಅವನು. ಬುದ್ಧ್ಯಾದಿಗಳನ್ನು ಮತ್ತು ಮಹರ್ಷಾದಿಗಳನ್ನು ವಿಶಿಷ್ಟ ಸಾಮರ್ಥ್ಯವುಳ್ಳವರನ್ನಾಗಿ ಮಾಡುವಂಥದ್ದು ಅದು ಒಂದು ವಿಶೇಷ ಕಾರಣತ್ವ, ಪರಮಾತ್ಮನ ವಿಶೇಷ ಕಾರಣತ್ವ. ಅದೊಂದು ಮಹಿಮೆಯನ್ನು ಎರಡನೇ ಶ್ಲೋಕದಲ್ಲಿ ಹೇಳಿತ್ತು. ಅದನ್ನು ಇಲ್ಲಿ ವಿವರಿಸ್ತಾ ಇದ್ದಾನೆ ಕೃಷ್ಣ ಅಂತ ವಿವರಿಸ್ತಾ ಇದ್ದಾರೆ. ತತ್ರ ಕೇಶಾಂಚಿತ್ ಬುದ್ಧ್ಯಾದೀನಾಂ ಮಹರ್ಷಾದೀನಾಂಚ ಸಾಮರ್ಥ್ಯಾತ್ಸೋಪಿ ತದಯ ನಿರ್ಮಾಣ ರೂಪ ವಿಶೇಷ ಕಾರಣತ್ವೋಕ್ತ್ಯ. ಬುದ್ಧ್ಯಾದಿಗಳನ್ನು ಮತ್ತು ಮಹರ್ಷಿ ಮೊದಲಾದವರನ್ನು ವಿಶಿಷ್ಟ ಸಾಮರ್ಥ್ಯವುಳ್ಳವರನ್ನಾಗಿ ಮಾಡುವಂಥದ್ದು ತನ್ನದೊಂದು ವಿಶೇಷವಾಗಿರತಕ್ಕಂತಹ ಮಹಿಮೆ ಅಂತೇನು ಆ ವಿಶೇಷ ಕಾರಣತ್ವವನ್ನು ಹೇಳುವ ಮೂಲಕವಾಗಿ ಆ ಒಂದು ಪ್ರಮೇಯವನ್ನು ಎರಡನೇ ಶ್ಲೋಕದಲ್ಲಿ ಹೇಳಿದ್ದ ಪ್ರಾಗುಕ್ತಂ. ಅದನ್ನು ಪ್ರಪಂಚ ಇದಿ ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ ಮುಂದಿನ 3 ಶ್ಲೋಕಗಳಿಂದ. ಬುದ್ಧಿರಿತ್ಯಾದಿತ್ರಯೇಣ 3 ಶ್ಲೋಕಗಳಿಂದ. ಬುದ್ಧಿ ಅಂದ್ರೇನು? ಅಂತಃಕರಣಂ ಕಾರ್ಯಕಾರ್ಯ ವಿನಿಶ್ಚಯೋವ. ಬುದ್ಧಿ ಅಂದ್ರೇನು? ಕಾರ್ಯಕಾರ್ಯ ವಿನಿಶ್ಚಯ. ಅದನ್ನು ಅಂತಃಕರಣ ಅಂತಲೂ ಹೇಳ್ತಾರೆ, ಕಾರ್ಯಕಾರ್ಯ ನಿಶ್ಚಯ ಅಂತ ಹೇಳ್ತಾರೆ. ತಾತ್ಪರ್ಯದಲ್ಲಿ ಅಂತಃಕರಣ ಅಂತ ಶಬ್ದ ನಿರ್ಣಯದ ಉದಾಹರಣೆಯನ್ನು ಕೊಟ್ಟು ಆಚಾರ್ಯರು ಹೇಳ್ತಾರೆ. ಯಾವುದು ಅಂದರೆ ಬುದ್ಧಿ ಅಂದರೆ ಬೋಧನಿಹಿತ್ವ ತದಂತಃಕರಣ ಮುಚ್ಯತೆ ಇತಿ ಶಬ್ದ ನಿರ್ಣಯ. ಜ್ಞಾನಕ್ಕೆ ಆಶ್ರಯವಾಗಿದ್ದರಿಂದಾಗಿ ಅಂತಃಕರಣಕ್ಕೂ ಕೂಡ ಬುದ್ಧಿ ಅಂತ ಹೆಸರಿದೆ. ಹಾಗಾದರೆ ಬುದ್ಧಿ ಅಂದರೆ ಅಂತಃಕರಣ ಒಂದು ಅರ್ಥ. ಹಾಗೆಯೇ ಬುದ್ಧಿ ಅಂದರೆ ಸಾಮರ್ಥ್ಯಾತಿಶಯೋ ಬುದ್ಧಿ. ಜ್ಞಾನಂ ಪ್ರತೀತಿ ಬುದ್ಧಿಸ್ತು ಕಾರ್ಯಕಾರ್ಯ ವಿನಿಶ್ಚಯ ಎಂಬುದಾಗಿ ಕೋಶ. ಇದನ್ನು ಉದಾಹರಿಸ್ತಾರೆ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಕಾರ್ಯಕಾರ್ಯ ವಿನಿಶ್ಚಯವೇ ಬುದ್ಧಿ. ತಾತ್ಪರ್ಯದಲ್ಲಿ ಶಬ್ದ ನಿರ್ಣಯದ ಪ್ರಮಾಣ ಕೊಟ್ಟು ಬುದ್ಧಿ ಬೋಧನಿಧಿತ್ವಾತ್ ತದಂತಃಕರಣ ಮುಚ್ಯತೆ. ಬುದ್ಧಿ ಅಂದರೆ ಜ್ಞಾನಕ್ಕೆ ಆಶ್ರಯವಾಗಿರತಕ್ಕಂಥ ಅಂತಃಕರಣ ಅಥವಾ ಕಾರ್ಯಕಾರ್ಯ ನಿಶ್ಚಯೋವ ಅಂತ ಭಾಷ್ಯ ತಾತ್ಪರ್ಯಗಳ ಅರ್ಥವನ್ನು. ಬುದ್ಧಿ ಅಂತಃಕರಣ ಎಂಬುದು ತಾತ್ಪರ್ಯದಲ್ಲಿ ಹೇಳಿರತಕ್ಕಂಥ ಅರ್ಥ. ಕಾರ್ಯಕಾರ್ಯ ನಿಶ್ಚಯೋವ ಕಾರ್ಯಕಾರ್ಯ ನಿಶ್ಚಯ ಇದು ಭಾಷ್ಯದಲ್ಲಿ ಹೇಳ್ತಕ್ಕಂಥ ಅರ್ಥ. ಆ ಎರಡು ಅರ್ಥಗಳನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ. ಬುದ್ಧಿ ಅಂದರೆ ಅಂತಃಕರಣಂ ಕಾರ್ಯಕಾರ್ಯ ನಿಶ್ಚಯೋವಾ. ಬುದ್ಧಿ ಅಂದರೆ ಅಂತಃಕರಣ ಅಥವಾ ಕಾರ್ಯಕಾರ್ಯ ನಿಶ್ಚಯ. ಯಾವುದು ಕಾರ್ಯ ಯಾವುದು ಅಕಾರ್ಯ ಈ ಒಂದು ವಿವೇಕ ಇದು ಬುದ್ಧಿ. ಇನ್ನು ಜ್ಞಾನ
ಅಂದರೆ ಎಲ್ಲ ವಿಧವಾಗಿರತಕ್ಕಂತಹ ಅರಿವು, ಎಲ್ಲ ವಿಷಯಗಳ ಜ್ಞಾನ. ಜ್ಞಾನಂ ಪ್ರತೀತಿ. ಜ್ಞಾನ ಅಂದರೆ ಜ್ಞಾನಂ ಪ್ರತೀತಿ. ಜ್ಞಾನ ಅಂದರೆ ಜ್ಞಾನ, ಸಾಮಾನ್ಯವಾಗಿ ಎಲ್ಲ ರೀತಿಯ ಜ್ಞಾನ. ಅಸಮ್ಮೋಹ. ಅಸಮ್ಮೋಹ ಅಂದರೆ ಯಾವುದನ್ನು ಮಾಡಬಾರ್ದೋ ಅದನ್ನು ಮಾಡಬೇಕು ಅಂತ ಇಚ್ಛೆ ಉಂಟಾಗದೇ ಇರುವುದು ಅಸಮ್ಮೋಹ ಅಥವಾ ಭ್ರಾಂತಿ ಅಂತ. ಅಸಮ್ಮೋಹ ಅಕಾರ್ಯ ಇಚ್ಛಾಭಾವ. ಯಾವುದನ್ನು ಮಾಡಬಾರದೋ ಅದರಲ್ಲಿ ಇಚ್ಛೆ ಮಾಡದೇ ಇರುವುದೇ ಅಸಮ್ಮೋಹ. ಅಥವಾ ಮಿಥ್ಯಾಜ್ಞಾನಾಭಾವ. ಮಿಥ್ಯಾಜ್ಞಾನ ಇಲ್ಲದೇ ಇರುವುದು. ಮಿಥ್ಯಾಜ್ಞಾನ ಇಲ್ಲದೇ ಇರುವುದೇ ಏನು ಅಸಮ್ಮೋಹ. ಇನ್ನು ಕ್ಷಮ ಅಂದರೆ ಕ್ರೋಧಾಭಾವ. ಕ್ರೋಧಾಭಾವೇನ ಸಹ ಅಪಕರ್ತುಂ ಅನಪಕರಣಂ. ಕ್ಷಮ ಅಂದ್ರೇನು? ಕ್ಷಮ ಅಂದರೆ ಈ ಕ್ರೋಧ ಅಭಾವೇನ ಸಹ ಅಪಕರ್ತುಂ ಅನಪಕರಣಂ. ಯಾರಿಗೂ ಅಪಕಾರ ಮಾಡದೇ ಇರುವುದು. ಕ್ರೋಧದಿಂದಾಗಿ ಇನ್ನೊಬ್ಬರಿಗೆ ಅಪಕಾರ ಮಾಡುವಂಥದ್ದು ಇರ್ತದೆ. ಕ್ರೋಧಾಭಾವೇನ ಸಹ ಕ್ರೋಧವಿಲ್ಲದೆ ಅಪಕಾರವನ್ನು ಮಾಡದೇ ಇರುವಿಕೆ, ಇದನ್ನು ಕ್ಷಮ ಅಂತ ಹೇಳ್ತಾರೆ. ಏನು ಸತ್ಯ ಅಂದರೆ ಯಥಾರ್ಥ ಜ್ಞಾನಪೂರ್ವಕಂ ಅನುಷ್ಠಾನಂ ವಚನಂ ವಾ. ಸತ್ಯ ಅಂದರೆ ಯಥಾರ್ಥ ಅನುಷ್ಠಾನ. ಯಥಾರ್ಥ ಅನುಷ್ಠಾನ ಅಂದರೆ ಯಥಾರ್ಥವಾಗಿ ತಿಳಿದುಕೊಂಡು ಹಾಗೇ ಅನುಷ್ಠಾನ ಮಾಡುವಂಥದ್ದು. ಒಂದು ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ಹಾಗೆ ಅನುಷ್ಠಾನ ಮಾಡುವಂಥದ್ದು. ಅಥವಾ ಯಥಾರ್ಥವಾಗಿ ಮಾತನಾಡುವುದು, ಸತ್ಯವನ್ನು ಅರಿತುಕೊಂಡು ಸರಿಯಾಗಿ ಅರಿತುಕೊಂಡು ಮಾತನಾಡುವುದು ಅಂತ ಅರ್ಥ. ಸರಿಯಾಗಿ ಅರಿತುಕೊಂಡು ಕೆಲಸ ಮಾಡೋದು, ಸರಿಯಾಗಿ ಅರಿತುಕೊಂಡು ಮಾತನಾಡೋದು, ಇವೆರಡನ್ನೂ ಕೂಡ ಸತ್ಯ ಅಂತ ಹೇಳ್ತಾರೆ. ದಮ ಅಂದರೆ ದಮಃ ಇಂದ್ರಿಯ ನಿಗ್ರಹ. ಶಮೋ ಮನ್ನಿಷ್ಠತಾ ಬುದ್ಧಿ ದಮ ಇಂದ್ರಿಯ ನಿಗ್ರಹ. ದಮ ಅಂದರೆ ಇಂದ್ರಿಯಗಳ ಮೇಲೆ ಹತೋಟಿ ಇರುವಂಥದ್ದು, ಇದು ದಮ. ಶಮ ಅಂದರೆ ಪರಮಾತ್ಮನಲ್ಲಿ ನಿಷ್ಠೆ. ದಮ ಇಂದ್ರಿಯ ನಿಗ್ರಹ. ಶಮಃ ಪರಮಾತ್ಮನಿ ನಿಷ್ಠಾ. ಶಮೋ ಮನ್ನಿಷ್ಠತಾ ಬುದ್ಧೇ ದಮ ಇಂದ್ರಿಯ ನಿಗ್ರಹ. ಶಮ ಅಂದರೆ ಮನ್ನಿಷ್ಠತಾ ಬುದ್ಧಿ, ಪರಮಾತ್ಮನಲ್ಲಿ ನಿಷ್ಠೆ. ಸುಖಂ ಅಂದರೆ ಇದು ನನಗೆ ಅನುಕೂಲವಾಗಿದೆ ಎಂಬ ಭಾವನೆಗೆ ಯಾವುದು ವಿಷಯವಾಗಿರುತ್ತೋ ಅದನ್ನು ಸುಖ ಅಂತ ಹೇಳೋದು. ಇದು ನನಗೆ ಅನುಕೂಲವಾಗಿದೆ. ಅನುಕೂಲ ವೇದನೀಯಂ ಸುಖಂ, ದುಃಖಂ ಪ್ರತಿಕೂಲ ವೇದನೀಯಂ. ನಮ್ಮ ಇದು ನನಗೆ ಅನುಕೂಲವಾಗಿದೆ ಎಂಬ ಭಾವನೆಗೆ ಯಾವುದು ವಿಷಯವಾಗಿದೆಯೋ ಅದು ಸುಖ. ಇದು ನನಗೆ ಪ್ರತಿಕೂಲವೆನಿಸಿದೆ ಎಂಬ ಭಾವನೆಗೆ ಯಾವುದು ವಿಷಯವಾಗಿದೆಯೋ ಅದು ದುಃಖ. ಇನ್ನು ಭವ ಅಂದ್ರೇನು? ಉತ್ಪತ್ತಿ. ಭಾವ ಅಂದರೆ ಇರುವಿಕೆ. ಭಾವ ಅಂದರೆ ಇರುವಿಕೆ. ಭವ ಅಂದರೆ ಉತ್ಪತ್ತಿ, ಭಾವ ಅಂದರೆ ಇರುವಿಕೆ. ಭಯ ಅಂದರೆ ಭಯ. ಅಭಯ ಅಂದರೆ ಭಯಕ್ಕೆ ವಿರುದ್ಧವಾಗಿರತಕ್ಕಂತಹ ಮನಸ್ಥಿತಿ. ಭವ ಉತ್ಪತ್ತಿ, ಭಾವ ಸತ್ತ. ಸತ್ತ ಅಂದರೆ ಇರುವಿಕೆ. ಭಯಂ ತ್ರಾಸಃ. ಭಯ ಅಂದರೆ ಭಯ, ಹೆದರಿಕೆ. ಅಭಯಂ ತ್ರಾಸ ವಿರೋಧಿ ಮನೋವ್ಯಾಪಾರ. ತ್ರಾಸ ವಿರೋಧಿ ಮನೋವ್ಯಾಪಾರ. ನಮಗೆ ಭಯವಾಗಕ್ಕೆ ಯಾವುದು ಕಾರಣ ಇದೆಯೋ ಆ ಭಯಕ್ಕೆ ವಿರೋಧಿಯಾದ ಮನಸ್ಥಿತಿ ಎಂದೇ ಅದನ್ನು ಅಭಯ ಅಂತ ಹೇಳೋದು. ಹೀಗೆ ಇವೆಲ್ಲವನ್ನು ಕೂಡ ನಾನೇ ಕೊಡ್ತಕ್ಕಂಥವನು, ಎಲ್ಲರಿಗೂ ನಾನೇ ಕೊಡ್ತಕ್ಕಂಥವನು ಅಂತ ಈ ಶ್ಲೋಕದ ಅಭಿಪ್ರಾಯ. ಇಷ್ಟು ಮಾತ್ರ ಅಲ್ಲ, ಮುಂದಿನ ಶ್ಲೋಕದಲ್ಲಿ ಕೂಡ ಅದನ್ನು ಹೇಳ್ತಾನೆ. ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತಿ ಭಾವ ಭೂತಾನಾಂ ಮತ್ತೈವ ಪೃಥಗ್ವಿಧಾ. ಇವೆಲ್ಲವೂ ನನ್ನಿಂದಲೇ. ಎಲ್ಲ ಧರ್ಮಗಳು
ಎಲ್ಲ ಪ್ರಾಣಿಗಳಿಗೆ ನನ್ನಿಂದಲೇ ಉಂಟಾಗ್ತವೆ ಅಂತ ಹೇಳ್ತಿದ್ದಾನೆ. ಅಹಿಂಸಾ, ಅಹಿಂಸಾ ಅಂದರೆ ಹಿಂಸೆ ಮಾಡದೇ ಇರುವುದು. ಪರಪ್ರಾಣಿ ಪೀಡಾಭಾವ ಅಹಿಂಸಾ, ಇತರ ಯಾವ ಪ್ರಾಣಿಗಳಿಗೂ ಪೀಡೆಯನ್ನುಂಟು ಮಾಡದೇ ಇರುವುದೇ ಅಹಿಂಸೆ. ಸಮತಾ ಅಂದರೆ ದ್ವಂದ್ವೇಷು ನಿರ್ವಿಕಾರತ್ವಂ, ದ್ವಂದ್ವದಲ್ಲಿ ನಿರ್ವಿಕಾರತ್ವ. ಸುಖ ದುಃಖ ಮೊದಲಾದ ಪರಸ್ಪರ ವಿರುದ್ಧ ಸ್ಥಿತಿಗಳಲ್ಲಿ ಯಾವುದೇ ರೀತಿಯಾದ ವಿಕಾರವನ್ನು ತಾಳದೇ ಇರುವುದೇ ಏನು ಸಮತ. ದ್ವಂದ್ವೇಷು ನಿರ್ವಿಕಾರತ್ವಂ. ತುಷ್ಟಿ ಅಂದರೆ ತುಷ್ಟಿ ಅಲಂಬುದ್ಧಿ, ಅಲಂಬುದ್ಧಿಸ್ತಥಾ ತುಷ್ಟಿ. ತುಷ್ಟಿ ಅಂದರೆ ಅಲಂಬುದ್ಧಿ, ಸಾಕಪ್ಪ ಅಂತ ಆಗಬೇಕು. ಎಷ್ಟು ಗಳಿಸಿದರೂ ಕೆಲವರಿಗೆ ಸಾಕು ಅಂತಲೇ ಇಲ್ಲ, ಮತ್ತು ಬೇಕು ಅಂತಲೇ ಇರೋದು, ತೃಪ್ತಿಯೇ ಇಲ್ಲ. ಆ ಅಲಂಭಾವ ಬುದ್ಧಿಯೇ ಇರಲ್ಲ. ಆ ಅಲಂಭಾವ ಬುದ್ಧಿಗೆ ತುಷ್ಟಿ ಅಂತ ಹೇಳ್ತಾರೆ. ವಿಷಯ ಅಲಂಬುದ್ಧಿ, ವಿಷಯಗಳ ಸೇವನೆ ಸಾಕು ಅಂತ ಆಗುವಂಥದ್ದು. ಪ್ರಾಪಂಚಿಕ ಭೋಗದ ವಿಷಯದಲ್ಲಿ ಸಾಕು ಎಂಬ ತೃಪ್ತಿ. ಇನ್ನು ತಪಃ ಅಂದರೆ ತಪಸ್ಸು, ಬ್ರಹ್ಮಚರ್ಯಾದಿ ತಪಸ್ಸು. ದಾನಂ ಧರ್ಮಾರ್ಜಿತ ವಿತ್ತಸ್ಯ ಪರಸ್ವತ್ವ ಆಪಾದನಂ. ದಾನ ಅಂದ್ರೇನು? ದಾನ ಮಾಡೋದು ನಾವು ಧರ್ಮದಿಂದ ಗಳಿಸಿದ್ದನ್ನು ದಾನ ಮಾಡೋದು. ದಾನ ಅಂದರೆ ಧರ್ಮಾರ್ಜಿತ ವಿತ್ತಸ್ಯ, ಧರ್ಮ ಮಾರ್ಗದಿಂದ ನಾವು ಹಣ ಗಳಿಸಬೇಕು. ಧರ್ಮ ಮಾರ್ಗದಿಂದ, ನ್ಯಾಯ ಮಾರ್ಗದಿಂದ ಏನು ಸಂಪಾದಿಸಿರ್ತೇವೆ ಅದನ್ನು ಯೋಗ್ಯರಾದ ಬೇರೆಯವರಿಗೆ ಕೊಡುವುದು, ಬೇರೆಯವರ ಕೈಗೆ ಸೇರಿಸುವುದು. ಪರಸ್ವತ್ವಾಪಾದನ, ಅದು ದಾನ. ಯಶಃ ಅಂದರೆ ಕೀರ್ತಿ, ಅಯಶಃ ಅಂದರೆ ಅಪಕೀರ್ತಿ. ಪೃಥಗ್ವಿಧಾ ಭಾವ, ಹೀಗೆ ನಾನಾ ವಿಧವಾಗಿರತಕ್ಕಂತಹ ಎಲ್ಲ ಭಾವಗಳು, ಭಾವ ಅಂದರೆ ಧರ್ಮ, ಅನೇಕ ವಿಧವಾಗಿರತಕ್ಕಂತಹ ಈ ಎಲ್ಲ ನಾನಾ ವಿಧವಾಗಿರತಕ್ಕಂತಹ ಧರ್ಮಗಳು. ಪೃಥಗ್ವಿಧ ಅಂದರೆ ನಾನಾ ವಿಧ. ಏತೇ ಭಾವ, ಈ ಧರ್ಮಗಳು ಭೂತಾನಾಂ ಎಲ್ಲ ಪ್ರಾಣಿಗಳಿಗೂ ಮತ್ತ ಏವ ಭವಂತಿ ಇತಿ, ನನ್ನಿಂದಲೇ ಅವುಗಳಿಗೆ ಉಂಟಾಗ್ತವೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಹಿಂದಿನ ಶ್ಲೋಕ ಹಾಗೂ ಈ ಶ್ಲೋಕದಲ್ಲಿ ಈ ಬುದ್ಧಿ ಮೊದಲಾದವುಗಳು ಎಲ್ಲ ಜೀವರಿಗೂ ಕೂಡ ನನ್ನಿಂದಲೇ ಉಂಟಾಗುವಂಥವುಗಳು ಅಂತ ಕೃಷ್ಣ ನಿರೂಪಿಸಿ, ಮುಂದೆ ಈ ಈ ಎಲ್ಲ ಪ್ರಾಣಿಗಳು ಕೂಡ ನನ್ನಿಂದಲೇ ಹುಟ್ಟಿದವು. ಪ್ರಾಣಿಗಳ ಬುದ್ಧಿಯಾದಿ ಧರ್ಮಗಳು ನನ್ನಿಂದ ಹುಟ್ಟಿದವು ಅಷ್ಟೇ ಅಲ್ಲ, ಪ್ರಾಣಿಗಳು ಕೂಡ ನನ್ನಿಂದಲೇ ಹುಟ್ಟಿದವು ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾನೆ.